ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಭಾನುವಾರ. ಇನ್ನು ಭಾನುವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಾನು ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಮಾಡೋ ಕೆಲಸ ಅಂದರೆ ಇನ್ನು ಹೊರಗಡೆ ಬರ್ತೀನಿ. ಹೊರಗಡೆ ಬಂದುಬಿಟ್ಟು ಒಂದು ಸ್ವಲ್ಪ ಹೊತ್ತು ವಾತಾವರಣ ಎಲ್ಲ ನೋಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ವಾಕ್ ಮಾಡ್ತಾ ಇರ್ತೀನಿ. ಇನ್ನು ಕೆಳಗಡೆ ಎಲ್ಲ ಏನೂ ಹೋಗೋದಿಲ್ಲ. ಇನ್ನು ಯಾಕಂದರೆ ಗುಂಡ ಮಲ್ಕೊಂಡಿರ್ತಾನಲ್ವ, ಅವನ್ನ ಬಿಟ್ಟು ಇನ್ನು ಹೋಗೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ರ ಮೇಲೇ ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ. ಒಂದು 10 ನಿಮಿಷನಾದರೂ ಹಿಂಗೆ ವಾಕ್ ಮಾಡ್ತೀನಿ. ವಾಕ್ ಎಲ್ಲ ಮುಗಿದ್ಮೇಲೆ ಮತ್ತೆ ಸ್ವಲ್ಪ ನೀಟಾಗಿ ತಲೆ ಬಾಚ್ಕೊಬಿಟ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ಮುಂದೆ ನೆಕ್ಸ್ಟ್ ಕೆಲಸ ಮಾಡ್ಕೊತಾ ಇರ್ತೀನಿ. ಇನ್ನು ಇವತ್ತು ಸ್ವಲ್ಪ ಲೇಟ್ ಆಯಿತು ವ್ಲಾಗ್ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ. ಇನ್ನು ಬೆಳಗ್ಗೆನೇ ಬೇಗನೆ ಎದ್ದೇಳ್ತಾ ಇದ್ದೀನಿ. ಇತ್ತೀಚೆಗಂತೂ ತುಂಬ ಬೇಗ ಎದ್ದೇಳ್ತಾ ಇದ್ದೀವಿ ನಾವಂತೂ. ಯಾಕೆಂದರೆ ಇನ್ನು ಬೇಸಿಗೆ ಕಾಲ ಅಂತಂದರೆ ಸರಿಯಾಗಿ ನಿದ್ದೆನೂ ಬರೋಲ್ಲ. ನೈಟು ಅಷ್ಟೇ ಕರೆಂಟ್ ಇದ್ದರೆ ಮಾತ್ರ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀವಿ ಫ್ಯಾನ್ಗಳಿಗೆ. ಕರೆಂಟ್ ಇಲ್ಲ ಅಂದರೆ ಸಖತ್ತು ಸೊಳ್ಳೆ, ಮತ್ತು ಸರಿಯಾಗಿ ಗಾಳಿ ಕೂಡ ಬೀಸೋದಿಲ್ಲ. ಮತ್ತು ಇದು ತೋಟ ಆಗಿರೋದ್ರಿಂದ ಕರೆಂಟ್ ಲೈನು ಚೇಂಜ್ ಇರುತ್ತೆ. ಮೋಟ್ರ್ ಲೈನು ಅದೇನೋ ಹೇಳ್ತಾ ಇರ್ತಾರೆ, ಅದೆಲ್ಲ ಕೂಡ ಚೇಂಜ್ ಇರುತ್ತೆ ಕರೆಂಟು. ಒಂದೊಂದು ಸತಿ ಅಂತೂ ವೋಲ್ಟೇಜೇ ಇರೋಲ್ಲ, ಫುಲ್ಲು ಡಲ್ ಆಗಿರುತ್ತೆ. ಫ್ಯಾನ್ ಕೂಡ ತಿರುಗೋದಿಲ್ಲ. ಎಲ್ಲ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇನ್ನು ನಾವೇನು ಮಾಡ್ತೀವಂದರೆ ಜಾಸ್ತಿ ನಮ್ಮ ಗುಂಡನ್ನೇ ನೋಡ್ಕೊತಾ ಇರ್ತೀವಿ, ಮಲಗಿದನೋ ಇಲ್ಲೋ, ಅವ್ನಿಗೆ ಸೆಕೆ ಆಗ್ತಾಯಿದೆಯೋ ಏನೋ ಅಂತೇಳ್ಬಿಟ್ಟು. ಆಮೇಲೆ ಸ್ವಲ್ಪ ಕರೆಂಟು ಚೆನ್ನಾಗಿ ಬಂದು ಸ್ವಲ್ಪ ಫ್ಯಾನ್ ತಿರುಗುತ್ತೆ ಅಂದಮೇಲೆ ಹಂಗೆ ಮಲ್ಕೊಳ್ತೀವಿ. ಸೆಕೆ ಆದರೂ ಹೆಂಗೋ ಇರ್ಬೋದು ಅಂದ್ಕೊಳ್ಳಿ, ಸೊಳ್ಳೆ ಅಂದರೆ ಸಖತ್ತು ಹಿಂಸೆ. ಗುಂಡನ್ಗೆ ಎಲ್ಲಿ ಕಚ್ತಾವೋ ಅನ್ನೋದೇ ನನಗೊಂಥರ ಭಯ ಅನ್ನಿಸ್ತಾ ಇರುತ್ತೆ. ಅವ್ನು ಜೋಲಿಯಲ್ಲಿ ಇರ್ತಾನೆ, ಆದರೂ ಕೂಡ ಜೋಲಿ ಸುತ್ತ ಕೂಡ ಸುಮ್ಮನೆ ಗುಯ್ಯೋ ಒಂದು ಸೌಂಡ್ ಮಾಡ್ತಾನೇ ಇರ್ತವೆ. ಇನ್ನು ಎದ್ದು ನೋಡಿ ಸುಮ್ಮನೆ ನಾನು ಹಂಗೆ ಮಲ್ಕೊತಾ ಇರ್ತೀನಿ. ಹಂಗೆ ಕೂಡ ಆಗುತ್ತೆ ಒಂದು ಸತಿ ಕರೆಂಟ್ ಇಲ್ಲ, ಗಾಳಿ ಇಲ್ಲ ಅಂತಂದರೆ. ಇನ್ನು ತಲೆ ಬಾಚ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದೆ. ಇನ್ನು ಗುಂಡನ್ನು ಕೂಡ ಆಗಲೇ ಮಾತಾಡಿಸ್ತಾ ಇದ್ದ, ಅಮ್ಮ ಎದ್ದೇಳ್ತೀನಿ ಅಂತ ಹೇಳಿ. ಇನ್ನು ಅವ್ರ ಅಪ್ಪಾಜಿ ಕೂಡ ಎದ್ಬಿಟ್ಟು ಸ್ವಲ್ಪ ಎಲ್ಲ ನೋಡ್ಕೊಂಬರಕ್ಕೆ ಹೋದರು. ಅವ್ರು ಎದ್ದ ತಕ್ಷಣ ಅಷ್ಟೇ ಎಲ್ಲ ಕೂಡ ಒಂದು ಕಡೆಯಿಂದ ಫುಲ್ಲು ಒಂದು ರೌಂಡ್ ಹಾಕ್ತಾರೆ ತೋಟ ಎಲ್ಲ ಕೂಡ. ಒಟ್ಟು ಅವ್ರ ಡ್ಯೂಟಿ ಏನಿರುತ್ತೆ ಅದು ಮಾಡ್ಕೊಂಬರ್ತಿರ್ತಾರೆ ಹೋಗ್ಬಿಟ್ಟು. ಅದೆಲ್ಲ ನೀಟಾಗಿ ನೀರೆಲ್ಲ ಹೋಗಿದೆ, ಮತ್ತೇನಾದರೂ ಪೈಪು ಕಿತ್ಕೊಂಡಿದೆಯಾ ಏನೋ ಅಂತ ಇರುತ್ತಲ್ಲ, ಅದೆಲ್ಲ ಕೂಡ ರೌಂಡ್ ನೋಡ್ಕೊಂಬರೋಷ್ಟಕ್ಕೆ ಅಷ್ಟೊತ್ತಾಗುತ್ತೆ. ಇನ್ನು ಗುಂಡ ಕೂಡ ಎದ್ಬಿಟ್ಟ. ಅವನು ಎದ್ಬಿಟ್ಟು ಎಬ್ಬರಿಸ್ಬಿಟ್ಟು ಇನ್ನು ಎಲ್ಲ ಇದು ಚಾಪೆ ಅದೆಲ್ಲ ತೆಗೆದ್ಬಿಟ್ಟು ಬೆಡ್ಶೀಟ್ ಎಲ್ಲ ಮಡಚಿ ನೀಟಾಗಿ ಎಲ್ಲ ಜೋಡಿಸ್ಬಿಟ್ಟು ಇನ್ನು ನೀಟಾಗಿ ಕಸ ಗುಡಿಸ್ಬಿಡ್ತೀನಿ. ಇವತ್ತು ಬೇಗ ಹೋಗಲಿಲ್ಲ ಇಲ್ಲಿ ಶೆಡ್ ಹತ್ರ. ಇಲ್ಲೇ ಎಲ್ಲ ಕೂಡ ಕೆಲಸ ಮುಗಿಸಿ ಇನ್ನು ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ. ಇನ್ನು ಸ್ವಲ್ಪ ಲೇಟಾಗಿತ್ತು, ಇವತ್ತು ಟೀ ಮಾಡೋದು ಬೇಡ ಅನ್ನಿಸ್ತು. ಆದರೂ ಕೂಡ ಮನಸ್ಸು ಒಪ್ಪಲ್ಲಲ್ವ, ಇನ್ನು ಮಾಡೋಣ ಅಂತೇಳ್ಬಿಟ್ಟು ಇನ್ನು ಟೀ ಕೂಡ ಆಯಿತು, ನೋಡ್ತಾ ಇರ್ಬೋದು. ಇನ್ನು ಟೀ ಕೂಡ ಮಾಡಿಬಿಟ್ಟು ಇನ್ನು ಸ್ವಲ್ಪ ಕುಡಿದು ನೆನ್ನೆ ಒಗೆದಿದ್ವಲ್ವ ಬಟ್ಟೆ ಕೂಡ, ಅವು ಕೂಡ ಒಣಗಿದ್ವು ಆಗಲೇನು. ಎಲ್ಲ ಬೇಲಿ ಮೇಲೇ ಬಿಟ್ಟಿದ್ದೆ, ತೊಗೊಂಡಿರಲಿಲ್ಲ ನೈಟು. ಅದಕ್ಕೆ ಮನೆಗೆ ತೊಗೊಂಡೋಗಿರೋ ಬಟ್ಟೆ ಎಲ್ಲ ಕೂಡ ತೊಗೊಂಬಂದ್ಬಿಟ್ಟು ಇನ್ನು ಮಂಚ ಇದೆ ಅಲ್ವ, ಮಂಚ ಇಟ್ಬಿಟ್ಟು ಎಲ್ಲ ಮಂಚದ ಮೇಲೆ ಹಾಕಿದ್ದೆ. ಆಮೇಲೆ ಟೀ ಎಲ್ಲ ಕುಡಿದ್ಬಿಟ್ಟು ನೀಟಾಗಿ ಚಿಕನ್ ಅಂತ ಹೇಳಿ ಮಾಡಿಸ್ಬಿಟ್ಟು ಮನೆಗೆ ತೊಗೊಂಡೋಗೋಣ ಅಂತ. ಹಾಗಾಗಿ ಮತ್ತೆ ಕಮೆಂಟ್ ಕೂಡ ಮಾಡ್ತಾಯಿದ್ದೀರಾ, ತುಂಬ ಖುಷಿ ಆಗುತ್ತೆ. ನನಗಿಂತ ಪಾಪ ನೀವು ಕೂಡ ವೆಯ್ಟ್ ಮಾಡ್ತಾಯಿದ್ದೀರಾ ಈ ಎಲ್ಲ ಲೈಫ್ಗೋಸ್ಕರ. ನಿಜ, ಯಾರಿಗೇ ಆಗಲಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ತುಂಬ ಇಂಪಾರ್ಟೆಂಟು. ಹೆಂಗೋ ಮದುವೆ ಆದಮೇಲೆ, ಒಂದು ಮಕ್ಕಳಾದಮೇಲೆ, ನಮ್ಮದು ಸಂಸಾರ, ನಮ್ಮ ಜೀವನ ಅಂತ ಸ್ಟಾರ್ಟ್ ಆದಮೇಲೆ ಯಾವಾಗಿದ್ದರೂ ಕೂಡ ನಾವು ಸಿಂಗಲ್ಲಾಗಿ ಮತ್ತು ಸಪ್ರೇಟಾಗಿ ಇದ್ಬಿಟ್ಟು ಲೈಫ್ ಲೀಡ್ ಮಾಡಬೇಕಾಗುತ್ತೆ. ತಂದೆ ತಾಯಿ ಆಗಲಿ, ಅತ್ತೆ ಮಾವ ಆಗಲಿ, ಎಲ್ಲರೂ ಕೂಡ ಅತ್ತೆ ಮಾವ ಇದ್ದರೆ ಅತ್ತೆ ಮಾವ ಅವ್ರದ್ದು ಕೂಡ ನಾವು ಜವಾಬ್ದಾರಿ ನೋಡ್ಕೋಬೇಕಾಗುತ್ತೆ. ಮತ್ತು ನಮ್ಮ ಮಕ್ಕಳದು, ನಮ್ಮ ಸಂಸಾರ ನಮ್ಮದು ಅನ್ನೋ ಒಂದು ಇದಾಗುತ್ತಲ್ವ, ಆವಾಗ ನಮ್ಮ ಜೀವನ ನಾವು ರೂಪಿಸ್ಕೋಬೇಕಾಗುತ್ತೆ. ನಿಜನೇ, ಇಷ್ಟು ವರ್ಷ ಅಂತೂ ಹೆಂಗೋ ಕಳೀತು. ಈಗಿಂದಾನಾದರೂ ಕೂಡ ನಾವು ಸ್ವಲ್ಪ ಲೈಫಲ್ಲಿ ಸೀರಿಯಸ್ನೆಸ್ ಆಗಿರಬೇಕು. ಸ್ವಲ್ಪ ದುಡಿಮೆ ಅನ್ನೋದು ಮಾಡ್ಕೋಬೇಕು. ಇನ್ನು ಮಗನ ಭವಿಷ್ಯ ಇರದೆ ಮುಂದೆ ಅವನು ನೋಡ್ಕೋಬೇಕು. ಅತ್ತೆ ಮಾವ ಕೂಡ ವಯಸ್ಸಾಗ್ತಾಯಿದೆ, ಅವ್ರನ್ನೂ ಕೂಡ ನೋಡ್ಕೋಬೇಕು. ಅತ್ತೆ ಮಾವನ ರೆಸ್ಪಾನ್ಸಿಬಿಲಿಟಿ ನಮ್ಮದೇ ಆಗಿರುತ್ತೆ, ನಾವೇ ಮುಂದೆ ನೋಡ್ಕೋಬೇಕಾಗುತ್ತೆ. ಇನ್ನು ಯಾರು ಕೂಡ ಇದಿಲ್ಲ. ಇನ್ನು ಮಕ್ಕಳು ಇದ್ದಾರೆ ಅಂದಮೇಲೆ ಮತ್ತು ಸೊಸೆಯಂದ್ರಿದ್ದಾರೆ ಅಂದಮೇಲೆ ಅದೆಲ್ಲ ಕೂಡ ನಾವೇ ನಿಭಾಯಿಸಬೇಕಾಗುತ್ತೆ. ಇನ್ನು ಎಮರ್ಜೆನ್ಸಿ ಅಂತ ಬಂದಮೇಲೆ, ಅದು ಮುಂದೆ ಕಷ್ಟ ಅಂತ ಬಂದಮೇಲೆ ಸುಮ್ಮನೆ ಪರದಾಡೋದಕ್ಕಿಂತ ತುಂಬ ಕಷ್ಟ ಅನುಭವಿಸಿದ್ವಿ ಫ್ರೆಂಡ್ಸ್ ನಾವು, ಸಖತ್ತು ಕಷ್ಟ. ಇನ್ನು ಮುಂಚೆಯಿಂದನೂ ಅಷ್ಟೇ, ಅಪ್ಪ ಅಮ್ಮ ಇದ್ದಾಗಲೂ ನಮಗೆ ಕಷ್ಟ, ಮದುವೆ ಆದಮೇಲೆ ಕೂಡ ಕಷ್ಟನೇ. ಯಾಕೆಂದರೆ ಅದು ದುಡ್ಡಿನ ಅವಶ್ಯಕತೆ ಅಷ್ಟಿರುತ್ತೆ ಮನೆಯಲ್ಲಿ. ಕಷ್ಟ ಪ್ರಾಬ್ಲಮ್ಸ್ ಅಂತ ಬಂದಾಗ ಯಾರೂ ಆಗೋದಿಲ್ಲ, ಯಾರ ರಿಲೇಷನ್ನು ಆಗೋಲ್ಲ, ಇದು ಆಗೋದಿಲ್ಲ. ಎಲ್ಲ ನಾವೇ ಇದು ಮಾಡ್ಕೋಬೇಕಾಗುತ್ತೆ, ಸಾಲ ಮಾಡ್ಕೋಬೇಕಾಗುತ್ತೆ. ಮತ್ತು ಸಾಲ ತೀರ್ಸೋದಕ್ಕೆ ವರ್ಷಾನುಗಟ್ಟಲೆ ದುಡಿಬೇಕಾಗುತ್ತೆ. ತುಂಬ ಕಷ್ಟ
ಅನುಭವಿಸ್ತಿರ್ತೀವಿ. ಎಷ್ಟೋ ಸಂಬಂಧಿಕರಲ್ಲಿ ಎಷ್ಟೋ ಸಂಬಂಧ ಹೆಂಗೆ ಅಂದರೆ ದುಡ್ಡಿದ್ರೆ ಮಾತ್ರ ವ್ಯಾಲ್ಯೂ, ದುಡ್ಡಿಲ್ಲ ಅಂದರೆ ಅಸಲು ನಮ್ಮ ಕಡೆ ತಿರುಗು ಕೂಡ ಇರೋದಿಲ್ಲ. ಬಿಡು ಅವ್ರದ್ದೇನು ಹೇಳ್ತೀಯ ಅನ್ನೋ ಒಂಥರ ಚೀಪಾಗಿ ನೋಡ್ತಾ ಇರ್ತಾರೆ. ಅದೆಲ್ಲ ಕೂಡ ಸಖತ್ತು ಅನುಭವಿಸ್ಬಿಟ್ಟಿದ್ದೀವಿ ನಾವು. ನಾನು ಇವಾಗಂತಲ್ಲ, ಮುಂಚೆ ನಮ್ಮ ಅಪ್ಪ ಅಮ್ಮ ಇದ್ದಾಗ ನಾವು ಬೆಳೆದು ಬಂದಿರೋ ರೀತಿಯಲ್ಲಿ ನಾವು ಹೇಳ್ಬೇಕಂದ್ರೆ ತುಂಬ ಬಡತನದಿಂದನೇ ನಾವು ಬೆಳೆದು ಬಂದಿರೋದು. ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಕೂಲಿ ಮಾಡಿನೇ ಸಾಕಿರೋದು. ಅವಾಗಲೂ ಅಷ್ಟೇ ಅಪ್ಪಾಜಿ ಕಡೆ ರಿಲೇಷನ್ನು ಅಷ್ಟೇ, ಅಮ್ಮನ ಕಡೆ ರಿಲೇಷನ್ನು ಅಷ್ಟೇ. ಅಂದರೆ ಅಮ್ಮನ ಕಡೆ ಅಂದರೆ ಅಷ್ಟೊಂದೇನು ಇರ್ತಿರ್ಲಿಲ್ಲ. ಯಾಕೆಂದರೆ ಎಲ್ಲರೂ ಕೂಡ ಅಲ್ಲೇ ಇದ್ರು, ಎಲ್ಲ ನೋಡ್ತಾಯಿದ್ರು, ನಮ್ಮ ಕಷ್ಟ ಏನಂತ ಅರ್ಥ ಮಾಡ್ಕೊತಾ ಇದ್ರು. ಮತ್ತು ನಮ್ಮ ಅಪ್ಪಾಜಿ ಕಡೆಯವ್ರು ಸ್ವಲ್ಪ ರಿಚ್ ಇರ್ತಿದ್ರು ಅವಾಗೆಲ್ಲ ಕೂಡ. ಅವರು ಒಂಥರ ಏನೋ ಮಾತಾಡಿಸ್ಬೇಕೋ ಬೇಡ, ಅವರು ಕರೆದಾಗ ಹೋಗ್ಬೇಕೋ ಬೇಡ ಅನ್ನೋಷ್ಟು ಕೂಡ ನಾವು ತುಂಬ ಅವಮಾನ ಅನುಭವಿಸ್ಬಿಟ್ಟಿದ್ದೀವಿ. ಮತ್ತು ಕಷ್ಟ ಅಂದಮೇಲೆ ಎಲ್ಲರೂ ಕಷ್ಟನೇ, ಕೂಲಿನಾಲಿ ಮಾಡಿ ಜೀವನ ಮಾಡ್ತಾಯಿದ್ವಿ. ಬಿಡಿ ಹೆಂಗೋ ಅದಾಯ್ತು, ನಾವು ಓದಿದ್ವಿ, ಮುಂದೆ ಹಂಗೆ ಜೀವನ ಬರ್ತಾಯಿತ್ತು. ಇನ್ನು ಅಪ್ಪ ಅಮ್ಮ ಕೂಡ ತೀರ್ಕೊಂಡ್ಬಿಟ್ರು, ಇನ್ನು ಮದುವೆ ಅಂತ ಆಯಿತು. ಇಲ್ಲೇ ಅಷ್ಟೇ ಓಪನ್ನಾಗಿ ಹೇಳ್ತೀನಿ, ಏನು ಮುಚ್ಚುಮರೆ ಅನ್ನೋದಿಲ್ಲ. ನಿಜವಾಗ್ಲಿ ಯಾರೇ ಆಗಲಿ ನಾನು ಓಪನ್ನಾಗಿ ಹೇಳ್ತಾ ಇರ್ತೀನಿ, ದುಡ್ಡಿರಬೇಕು, ದುಡಿತಾ ಇರಬೇಕು, ನಿಯತ್ತಾಗಿ ದುಡಿಬೇಕು, ನಿಯತ್ತಾಗಿ ದುಡ್ಡು ಇಟ್ಕೋಬೇಕು, 4 ಜನ ಮುಂದೆ ನಾವು ಬಾಳಬೇಕು, ಬದುಕಬೇಕು. ಅದೇ ಕೆಲಸ ಮಾಡ್ತೀವಿ, ಕೂಲಿ ಮಾಡಿ ಆದರೂ ಪರವಾಗಿಲ್ಲ, ನಮ್ಮ ಹತ್ರ ದುಡ್ಡಿರಬೇಕು, ನಾವು ಸ್ವಲ್ಪ ಚೆನ್ನಾಗಿ ಬದುಕಬೇಕು, ಬಾಳಬೇಕು. ಹಾಗಾದರೆ ನಮಗೆ ಒಂದು ನಮ್ಮ ಜೀವನಕ್ಕೆ ಅರ್ಥ ಇರುತ್ತೆ, ನಮಗೊಂದು ಬೆಲೆ ಅನ್ನೋದಿರುತ್ತೆ. ಏನೂ ಇಲ್ಲ ಅಂತಂದರೆ ಯಾರು ಕೂಡ ನಮ್ಮನ್ನು ದಿಕ್ಕು ವಿಚಾರಿಸೋರಿರೋದಿಲ್ಲ. ನಾವು ಕೂಡ ಮದುವೆ ಆಗಿ ಒಂದು 6 ವರ್ಷ ಆದ್ರೂ ತುಂಬ ಅನುಭವಿಸ್ಬಿಟ್ಟಿದ್ದೀವಿ. ಈಗಲೂ ಕೂಡ ಅನುಭವಿಸ್ತಾ ಇದ್ದೀವಿ. ಆ ನೋವು ತುಂಬ ಕಾಡ್ತಾ ಇದೆ ನಮಗೆ ಸರಿಯಾಗಿರೋದಕ್ಕೆ ಮನೆ ಇಲ್ಲ, ನಾವು ರಿಚ್ ಆಗಿಲ್ಲ, ನಮ್ಮ ಹತ್ರ ಏನೂ ಇಲ್ಲ ಅಂತ ಎಲ್ರಿಗೂ ಗೊತ್ತು. ಆದರೂ ಕೂಡ ನಮ್ಮನ್ನು ಕೆಲವರೆಲ್ಲ ಕೂಡ ತುಂಬ ಒಂಥರ ಕೆಳಗಿಟ್ಟು ನೋಡ್ತಾ ಇರ್ತಾರೆ, ಒಂಥರ ಕೀಳಾಗಿ ನೋಡ್ತಾ ಇರ್ತಾರೆ. ಅದರಲ್ಲೇನಿಲ್ಲ. ಅಯ್ಯೋ ಏನು ಹೋಗಬೇಕು, ಏನು ಮಾತಾಡಿಸ್ಬೇಕು, ಏನು ಇದು ಮಾಡಬೇಕು, ಅವ್ರ ಹತ್ರ ಏನಿದೆ, ಹಂಗೆ ಹಿಂಗೆ ಅಂತ ತುಂಬ ನಮ್ಮನ್ನು ಇದು ಮಾಡೋರು ಕೂಡ ಇದ್ದಾರೆ. ಆದರೂ ಕೂಡ ನಮಗೆ ಅನಿಸುತ್ತೆ, ಹೆಂಗೋ ಇಷ್ಟು ದಿನ ಆಗಿದ್ದಾಗೋಯ್ತು, ಬಟ್ ನಾವು ಪಟ್ಟಿರೋ ಕಷ್ಟ, ನಾವು ಅನುಭವಿಸಿರೋ ನೋವು ನಮ್ಮ ಮುಂದೆ ನಮ್ಮ ಮಕ್ಕಳು ಅನುಭವಿಸ್ಬಾರ್ದು. ಇವಾಗಂತೂ ಮಕ್ಳಿಗೋಸ್ಕರಂತೂ ಇನ್ನು ನಮ್ಮ ಅತ್ತೆ ಮಾವ ಆದ್ರೂ ಅವರು ಏನು ಕೂಡ ಮಾಡಿಲ್ಲ. ಸದ್ಯಕ್ಕೆ ಇರೋದಕ್ಕೆ, ಅವ್ರ ಜೀವನ ಮಾಡೋದಕ್ಕೆ ಮತ್ತು ಮಕ್ಕಳನ್ನ ಜೀವನ ರೂಪಿಸೋದಕ್ಕೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದಾರೆ. ಅವ್ರ ಜೀವನ ಎಲ್ಲ ಇದೇ ಥರನೇ ಆಗೋಗಿದೆ. ಬಟ್ ನಮ್ಮ ಮಕ್ಕಳ ಜೀವನ ಈಗ ಆಗೋದು ಬೇಡ. ಮುಂದೆ ಮಕ್ಕಳು ಕೂಡ ಪ್ರಶ್ನೆ ಮಾಡ್ತಿರ್ತಾರೆ, ನೀವೇನು ಮಾಡಿದ್ದೀರಾ ನಮಗೋಸ್ಕರ, ಹಾಗೆ ಹೀಗೆ ಅಂತೇಳ್ಬಿಟ್ಟು ಇವಾಗ ಕೇಳ್ತಾರೆ. ಎಂಥವ್ರಿಗೂ ಬೇಜಾರಾಗುತ್ತೆ ಇವಾಗಿರೋ ಪರಿಸ್ಥಿತಿಲಿ. ನೋಡು, ಇವರು ದೊಡ್ಡವ್ರು ಸ್ವಲ್ಪ ಬುದ್ಧಿವಂತರಾಗಿ ಹಿಂದಿಂದ ನಮ್ಮನ್ನ ಸ್ವಲ್ಪ ಕೂಡಿಟ್ಕೊಂಡು ಒಂದೊಳ್ಳೆ ಮನೆ ಇದ್ದು ಏನೋ ಇರೋದ್ರಲ್ಲಿ ಸ್ವಲ್ಪ ಉಳಿಸ್ಕೊಂಡು ಏನೋ ಮಾಡಿದರೆ ನಮಗೆ ಇವತ್ತು ಈ ಥರ ಕಷ್ಟ ಬರ್ತಾ ಇರಲಿಲ್ಲ ಅಂತ ಕೂಡ ಅನ್ನಿಸ್ತಾ ಇರುತ್ತೆ ಕೆಲವೊಂದು ಸಲ. ಹಾಗೆ ನಮಗೆ ಬರೋ ಯೋಚನೆ ಆಗಲಿ ಮತ್ತು ನಮಗೆ ಬರೋ ಒಂಥರ ಫೀಲಿಂಗ್ಸ್ ಆಗಲಿ ಅವ್ರಿಗೆ ಬರಬಾರ್ದು ಅನ್ನೋಗೋಸ್ಕರ ಅವ್ರಿಗೇನು ಕರ್ತವ್ಯ ಇದೆಯೋ ಅದು ಮಾಡಬೇಕಂತ ನಾವು ತುಂಬ ಅಂದ್ಕೊಂಡಿದ್ವಿ. ಪರವಾಗಿಲ್ಲ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಎಷ್ಟು ಲೇಟ್ ಆಗುತ್ತೋ ಅಷ್ಟೇ ಒಳ್ಳೇದಂತಾರಲ್ವ. ನಾವು ಕರೆಕ್ಟಾಗಿ ನಿಯತ್ತಾಗಿ ಬದುಕಿಬಿಟ್ಟು ನಿಯತ್ತಾಗಿ ದುಡಿದು ನಾವು ಒಟ್ಟು ಒಳ್ಳೆಯ ಒಂದು ಭವಿಷ್ಯನ ರೂಪಿಸಿ ಒಂದು ಒಳ್ಳೆಯ ಹೆಸರು ಪಡ್ಕೋಬೇಕನ್ನೋದೇ ನಮ್ಮ ಮನಸ್ಸಲ್ಲಿ ಇವಾಗಿರೋದು. ಹೆಂಗೋ ಮುಗೀತು, ಹೆಣ್ಮಕ್ಳ ಮದುವೆ ಮತ್ತು ಮಕ್ಕಳು ಬಾಣಂತನ ಅದು ಇದು ಅಂತ ಇದ್ದೇ ಇರುತ್ತೆ ಹೊಸ್ದಾಗಿ ಮದುವೆ ಆದಮೇಲೆ. ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಲೈಫ್ ಅನ್ನೋದು ಸೆಟ್ಲಾಗಬೇಕಲ್ಲ. ಇವಾಗಿಂದ ನಮ್ಮದು ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ. ನನಗೆ ನೀವು ಆ ಕಮೆಂಟ್ಸ್ ನೋಡೋದಕ್ಕೆ ನನಗೆ ತುಂಬ ಖುಷಿ ಆಯಿತು. ನಮ್ಮ ಲೈಫ್ ಬಗ್ಗೆ ನೀವು ಮಾತಾಡಿದ್ದೀರಾ, ಇಲ್ಲಿಂದ ನಿಮ್ಮದು ಹೊಸ ಜೀವನ ಅಂತೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ಚು. ಹಾಗಾಗಿ ನನಗಿದೆಲ್ಲ ನೆನಪಾಯಿತು. ನಿಜನೇ ನೀವು ಹೇಳ್ತಿರೋದು. ಇಲ್ಲಿಂದ ನಮ್ಮದು ಹೊಸ ಜೀವನ ಸ್ಟಾರ್ಟ್ ಮಾಡಬೇಕು. ಬಟ್ ಸ್ವಲ್ಪ ಇವಾಗ ಅಂದರೆ ಮಂಗಳವಾರ ಹುಣ್ಣಿಮೆ ಇದೆ ಅಲ್ವಾ, ಇನ್ನು ಅಮಾವಾಸ್ಯೆ ಆಗಲಿ ಹುಣ್ಣಿಮೆ ಆಗಲಿ ಮುಂದೆ ಸ್ವಲ್ಪ ನೋಡಿಕೊಂಡು ನಾವು ದಿನಗಳನ್ನ ಇದು ಮಾಡಬೇಕಾಗುತ್ತೆ. ಯಾವುದೇ ಆಗಲಿ ಶುಭ ಕಾರ್ಯ ಆಗಲಿ ಏನೇ ಆಗಲಿ, ಇದು ಚಿಕ್ಕ ವಿಷಯ ಅನ್ಬೋದು, ಬಟ್ ನಮ್ಮ ಲೈಫ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಪರವಾಗಿಲ್ಲ, ಗುಡ್ಸ್ಲಾಗಲಿ ಎಲ್ಲೇ ಆಗಲಿ ನಾವು ಮಾಡೋ ಕರ್ತವ್ಯ ಮಾಡಬೇಕು. ಹಾಗಾಗಿ ಹುಣ್ಣಿಮೆ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ನೋಡೋಣ, ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಹಾಲು ಉಗಿಸಿ ಇನ್ನು ದೇವರಿಗೆ ಒಂದು ದೊಡ್ಡ ನಮಸ್ಕಾರ ಮಾಡಿ ನಾವು ಒಂದು ಹೆಜ್ಜೆ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ. ಪರವಾಗಿಲ್ಲ, ಇಷ್ಟು ದಿನವೇ ವೇಟ್ ಮಾಡಿದ್ದೀವಿ ಅಂದರೆ ಇನ್ನು ಸ್ವಲ್ಪ ದಿನ ಏನಕ್ಕೆ ವೇಟ್ ಮಾಡ್ಬೋದಲ್ಲ. ಹಾಗಾಗಿ ಎಲ್ಲ ಯೋಚನೆ ಮಾಡಿಬಿಟ್ಟು ಇನ್ನು ನಾನು ಕೂಡ ಏನು ಅರ್ಜೆಂಟ್ ಮಾಡ್ತಾಯಿಲ್ಲ. ಯಾಕೆಂದರೆ ಎಷ್ಟು ನಾವು ಆತ್ರವಾಗಿ ಆಗಲಿ ಮತ್ತು ಬೇಗ ಮಾಡ್ಕೊಂಬಿಡಬೇಕು, ಎಲ್ಲ ಹೋಗ್ಬಿಡ್ಬೇಕು, ಇರಬೇಕು ಅಂದೆಲ್ಲ ಅದು ಇದಾಗೋದಿಲ್ಲ. ಎಲ್ಲ ಕೂಡ ಎಲ್ಲ ದೇವರಿಚ್ಛೆ ಅಲ್ವಾ. ಇಷ್ಟು ದಿನವೇ ಇದ್ದೀವಿ, ಇನ್ನು ನೋಡೋಣ, ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು ವಾರ ವೇಟ್ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಸುಮ್ಮನಾಗಿದ್ದೀವಿ ಅಷ್ಟೇ.
ವ್ಲಾಗಿಗೆ ಬಂದ್ರಂತೂ ನಾನು ಮೊನ್ನೆ ಟಾಪ್ ಬುಕ್ ಮಾಡಿದ್ದೆ, ತುಂಬ ದಿನ ಆಯಿತು ಟಾಪ್ ಬುಕ್ ಮಾಡಿಬಿಟ್ಟು. ಇನ್ನು ಸ್ಟಿಚಸ್ ಹಾಕಿರಲಿಲ್ಲ. ಚಿಕ್ಕಮ್ಮ ಇವತ್ತು ರಜೆ ಅಂತೇಳ್ಬಿಟ್ಟು ಮನೇಲೇ ಇದ್ರಲ್ವ, ಏನು ಬಲವಂತ ಮಾಡಿಬಿಟ್ಟು ಹಬ್ಬ ಕೂಡ ಬಂತಮ್ಮ, ನಾವು ಹಬ್ಬಕ್ಕೆ ಹೊಸ ಬಟ್ಟೆ ಏನೂ ತೊಗೊಳ್ಳಲ್ಲ, ಇವನ್ನೇ ಹಾಕೊಂಡ್ಬಿಟ್ಟು ನಾವು ಅಡ್ಜಸ್ಟ್ ಮಾಡ್ಕೊತೀವಿ. ಫಸ್ಟು ನಮಗೆ ಇದೆಲ್ಲ ಸ್ವಲ್ಪ ನೀಟಾಗಿ ಸೈಡು ಮತ್ತು ತೋಳವೆಲ್ಲ ನೀಟಾಗಿ ಇಟ್ಕೊಡಮ್ಮಂತ ನಾನು ಪವಿತ್ರ ಇದು ಮಾಡಿದ್ರು. ಪವಿತ್ರ ಕೂಡ ಹೊಸ ಟಾಪ್ ಇದ್ವು, ನಾನು ಹೊಸ ಟಾಪ್ ಇದ್ವಲ್ವ. ಇವತ್ತು ನಾನು ಪವಿತ್ರ ಇಬ್ಬರು ಕೂಡ ನಮ್ಮ ಚಿಕ್ಕಮ್ಮನ ಇದು ಇಟ್ಕೊಂಬಿಟ್ಟು ಫಸ್ಟು ನಮಗೆ ರೆಡಿ ಮಾಡಿಕೊಡಂತ ಹೇಳಿ ಇನ್ನು ಇವತ್ತೆಲ್ಲ ಕೂಡ ಟಾಪೆಲ್ಲ ಸ್ಟಿಚ್ ಹಾಕ್ಸ್ಕೊಂಡ್ವಿ. ಹಾಕ್ಸ್ಕೊಂಬಿಟ್ಟು ಅವೇ ಫ್ರೆಂಡ್ಸ್, ಇನ್ನು ಹಬ್ಬಕ್ಕೆ ಬಟ್ಟೆ ಅವೇನು ತೊಗೊಳೋದಿಲ್ಲ, ಯಾಕೆಂದರೆ ಇದ್ದಾವೆ, ಸುಮ್ಮನೆ ಯಾಕೆ ತೊಗೋಬೇಕು ಸದ್ಯಕ್ಕೆ, ಮಕ್ಳಿಗೊಂದು ತೊಗೊಳೋಣ ಅಂತ ಹೇಳ್ಬಿಟ್ಟು ನಾವು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊತೀವಿ. ಇನ್ನು ಚಿಕ್ಕಮ್ಮ ಅಷ್ಟೇ ಪಾಪ ಎಲ್ಲ ಕೂಡ ನೀಟಾಗಿ ಕುತ್ಕೊಂಡ್ಬಿಟ್ಟು ಇನ್ನು ಇಟ್ಕೊಟ್ರು. ಅವರು ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಜಾಸ್ತಿ ಮಿಷಿನ್ ಮೇಲೆ ಕುತ್ಕೊಳ್ಳಲ್ಲ. ಇನ್ನು ಇವತ್ತು ಕುತ್ಕೊಂಡಿದ್ರಲ್ಲ ಒಂದು ಸ್ವಲ್ಪ ದಾರ ಬಿಟ್ಕೊಳ್ಳೋದು ಅದು ಇದು ಸ್ವಲ್ಪ ಕೆಲಸ ಇತ್ತು, ಬೇಗನೆ ಆಗ್ತಾ ಇರಲಿಲ್ಲ. ಹೆಂಗೋ ಸ್ವಲ್ಪ ಸಮಾಧಾನಕ್ಕೆ ನಿಧಾನಕ್ಕೆ ಮಾಡಿಕೊಡವ ಅಂತ ಹೇಳ್ಬಿಟ್ಟು ಇನ್ನು ಫೈನಲಿ ಬಟ್ಟೆ ಎಲ್ಲ ಇಟ್ಸ್ಕೊಂಬಂದ್ವಿ. ಇನ್ನು ಇಟ್ಸ್ಕೊಂಬಂದ ತಕ್ಷಣ ಇನ್ನು ಅವ್ರವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ. ಇನ್ನು ಪವಿತ್ರ ಬಂದುಬಿಟ್ಟು ಇನ್ನು ಸ್ವಲ್ಪ ಅಕ್ಕಿ ಇತ್ತು ಕ್ಲೀನ್ ಮಾಡೋದು, ಇನ್ನು ಅಕ್ಕಿ ಎಲ್ಲ ಕೂಡ ಕ್ಲೀನ್ ಮಾಡ್ತಾಯಿದ್ದಾರೆ. ಇನ್ನು ಮಾವ ಬಂದುಬಿಟ್ಟು ಇನ್ನು ಮಾವನ ಮಕ್ಕಳನ್ನ ನೋಡ್ಕೊಳೋದೇ ಇದು ಅವ್ರಿಗೆ. ಇನ್ನು ಹುಲ್ಲೆಲ್ಲ ತೊಗೊಂಬಂದ್ಬಿಟ್ಟು ನೀಟಾಗೆಲ್ಲ ಅದನ್ನು ಸೋಸ್ಬಿಟ್ಟು ನೀಟಾಗಿ ಚಿಕ್ಕದಾಗೆಲ್ಲ ಕಟ್ ಮಾಡಿ ಅವಕ್ಕೆಲ್ಲ ತಿನ್ನಿಸೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನು ಸಂಜೆ ಕೂಡ ಆಯಿತು. ಇನ್ನು ಸಂಜೆ ಆದಮೇಲೆ ಮಕ್ಕಳದು ಇನ್ನು ಬರ್ಕೊಳ್ಳೋದೆ. ಇವತ್ತು ಭಾನುವಾರ ಅಲ್ಲ, ಸಖತ್ತು ತರಲೆ ಅಂದರೆ ಸಿಕ್ಕಾಪಟ್ಟೆ ತರಲೆ. ನಾನು ಪವಿತ್ರ, ನಮ್ಮ ಮಂಜಣ್ಣ, ಮಾವ, ನಮ್ಮ 4 ಜನ ಅವ್ರನ್ನ ಅವಾಯ್ಡ್ ಮಾಡಿದ್ರು ಕೂಡ ಆಗ್ತಾಯಿರಲಿಲ್ಲ, ಅಷ್ಟು ಸಿದ್ಗ ಮಾಡೋರು. ನಮಗಂತೂ ಸಾಕಾಗ್ತಾಯಿತ್ತು ಅಷ್ಟು ಇದು. ಒಂದು ಸತಿ ಜೋರಾಗಿ ಗದ್ರಕೊಂಡ್ರೆ ಸಾಕು ಬಂದು ಕೂತ್ಕೊಳ್ತಾರೆ, ಆಮೇಲೆ ಸ್ವಲ್ಪ ಆಚೆ ಈಚೆ ಆದರೆ ಸಾಕು ಮತ್ತೆ ಓಡೋಗೋದು. ರೋಡಲ್ಲೆಲ್ಲ ಇದು ಮಾಡೋದು. ಜಪ್ಪಯ್ಯ ಸಾಕಪ್ಪ, ಈ ರಜೆನೇ ಬೇಡ ಈ ಹುಡುಗರಿಗೆ ಅನ್ನೋಷ್ಟು ನಮಗೆ ತಲೆನೋವು ಬಂದುಬಿಡ್ತು ಇವತ್ತು. ಇನ್ನು ಸಂಜೆಗೆ ಬಂದುಬಿಟ್ಟು ಉಳ್ಳಿ ಮೊಳಕೆ ಕಾಳು ಬೇಯಿಸೋಕೆ ಹಾಕಿದ್ಲು ಪವಿತ್ರ. ಉಳ್ಳಿ ಮೊಳಕೆ ಕಾಳು, ಟೊಮೊಟೊ ಮತ್ತು ಹಸ್ರುಗಾಯಿ, ಬದನೆಕಾಯಿ 3 ಕೂಡ ಬೇಯಿಸೋಕೆ ಹಾಕಿದ್ಲು. ಇನ್ನು ನಾವು ಸ್ವಲ್ಪ ಬೆಂದ ತಕ್ಷಣ ತೊಗೊಂಬಿಡ್ತೀವಿ. ಇನ್ನು ಉಳ್ಳಿ ಮೊಳಕೆ ಕಾಳೆಲ್ಲ ಚೆನ್ನಾಗಿ ಬೆಂದ ಮೇಲೆ ತೊಗೊಂಬಿಟ್ಟು ಇನ್ನು ಕ್ಯೂಸಂಬ್ರ ಥರ ಮಾಡಿಬಿಟ್ಟು ಇನ್ನು ಬಿಸಿ ಮುದ್ದೆ, ಅನ್ನ. ಇನ್ನು ಕಂಪಲ್ಸರಿ ಬೆಳಗ್ಗೆ ಟೈಮು ಸಂಜೆ ಟೈಮು ನಮಗೆ ಮುದ್ದೆ ಬೇಕೇ ಬೇಕಲ್ವ. ಇನ್ನು ಪವಿತ್ರ ಅಂತೂ ಮುದ್ದೆ ಕಟ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗಲೇ ನಮ್ಮ ವೀಡಿಯೋಸ್ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ.